10ನೇ ತರಗತಿಯಲ್ಲಿ ಬರುವಂತಹ ಕವಿ ಪರಿಚಯಗಳು ಇವು ತುಂಬ ಪ್ರಮುಖವಾಗಿರುವಂತಹ ಕವಿ ಪರಿಚಯಗಳನ್ನು ಈಗ ನಾನು ನಿಮ್ಮ ಮುಂದೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಕವಿ ಪರಿಚಯ ಹೆಸರು ಕುವೆಂಪುರವರು ಡಿಸೆಂಬರ್ 29, 1904 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಅನೇಕ ಕೃತಿಗಳನ್ನು ಬರೀತಾರೆ. ಅವುಗಳಲ್ಲಿ ಪ್ರಮುಖವಾದವು ಅಂತ ಹೇಳೋದಾದರೆ ಪಾಂಚಜನ್ಯ, ನವಿಲು, ಕಲಾಸುಂದರಿ, ಅಗ್ನಿಹಂಸ, ಪಕ್ಷಿಕಾಶಿ, ಅನಿಕೇತನ ಹೀಗೆ ಅನೇಕ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಆ ಒಂದು ಕೃತಿಗಳಿಗೆ ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಅವುಗಳಂತ ನೋಡೋದಾದರೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಈ ಒಂದು 10ನೇ ತರಗತಿ ಪರೀಕ್ಷೆಯಲ್ಲಿ ಇಷ್ಟನ್ನು ನೆನಪಿನಲ್ಲಿಟ್ಟುಕೊಂಡು ಬರೆದ್ರೆ ನಾವು ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಈ ಒಂದು ಕವಿ ಪರಿಚಯನೂ ಕೂಡ ತುಂಬ ಮುಖ್ಯವಾಗುತ್ತೆ ಅಂತ ಈ ಮೂಲಕ ತಿಳಿಸ್ತೀನಿ. ಇದರಲ್ಲಿ ಈಸಿಯಾಗಿ ನೆನಪಿಟ್ಕೊಳ್ಬೇಕಾಗಿರುವಂಥ ಅಂಶಗಳನ್ನು ನಾನು ಈಗಾಗಲೇ ತಿಳಿಸಿದ್ದೀನಿ. ಅವನ್ನ ಮನವರಿಕೆ ಮಾಡಿ ಅರ್ಥ ಮಾಡ್ಕೊಬೇಕು ಅಂತ ತಿಳಿಸ್ತೇನೆ. 10ನೇ ತರಗತಿಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಕವಿ ಪರಿಚಯ ಈಗ ನೋಡೋಣ. ಕವಿ ದೇವನೂರು ಮಹದೇವ. ಇವರ ಕಾಲ ಕ್ರಿಸ್ತಶಕ 1948. ಇವರ ಸ್ಥಳ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು. ಕೃತಿ ಕುಸುಮಬಾಲೆ, ಎದೆಗೆ ಬಿದ್ದ ಅಕ್ಷರ, ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವೋ ಹೀಗೆ ಅನೇಕ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಈ ಒಂದು ಕೃತಿಗಳಿಗೆ ಇವರಿಗೆ ಬಂದಂಥ ಪ್ರಶಸ್ತಿಗಳನ್ನು ನೋಡೋದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಈ ಕವಿ ಪರಿಚಯವನ್ನು ಇಷ್ಟು ಸರಳವಾಗಿ ನೆನಪಿನಲ್ಲಿಟ್ಟುಕೊಂಡು ಪರೀಕ್ಷೆಯಲ್ಲಿ ಬರೆದರೆ ಹೆಚ್ಚು ಅಂಕಗಳನ್ನು ಗಳಿಸೋದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯವಿಲ್ಲ. 3ಕ್ಕೆ 3 ಅಂಕಗಳು ಪಡೆಯೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಬೇಡ ಅಂತ ಈ ಮೂಲಕ ತಮಗೆ ತಿಳಿಸ್ತೇನೆ. 10ನೇ ತರಗತಿಯಲ್ಲಿ ಅತ್ಯಂತ ಪ್ರಮುಖವಾದಂಥ ಕವಿ ಪರಿಚಯ ಸಾರಾ ಅಬೂಬಕರ್. ಇವರ ಕಾಲ ಕ್ರಿಸ್ತಶಕ 1936. ಸ್ಥಳ ಕಾಸರಗೋಡು. ಇವರ ಒಂದು ಕೃತಿಗಳನ್ನು ನೋಡೋದಾದರೆ ಚಂದ್ರಗಿರಿಯ ತೀರದಲ್ಲಿ, ಸಹನ, ಕದನ ವಿರಾಮ, ವಜ್ರಗಳು, ಚಪ್ಪಲಿಗಳು, ಕೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ ಹೀಗೆ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವರಿಗೆ ಬಂದಂಥ ಪ್ರಶಸ್ತಿ ನೋಡೋದಾದರೆ ರೂಪತುಂಗ ಪ್ರಶಸ್ತಿ. ಈ ಒಂದು ಕವಿ ಪರಿಚಯವು ತುಂಬ ಸರಳವಾಗಿ ನೆನಪಲ್ಲಿಟ್ಟುಕೊಳ್ಳಲು ಸೂಕ್ತವಾದಂಥ ಒಂದು ಕವಿ ಪರಿಚಯವಾಗಿದೆ. ಇದು ತುಂಬ ಮುಖ್ಯವಾದಂಥದ್ದು ಕೂಡ ಎಂದು ಈ ಮೂಲಕ ತಿಳಿಸ್ತೇನೆ. ಮತ್ತೊಂದು ಕವಿ ಪರಿಚಯ ಎನ್ ಮೂರ್ತಿರಾವ್. ಇವರ ಕಾಲ ಕ್ರಿಸ್ತಶಕ 1900. ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳ. ಇವರು ಬರೆದಂಥ ಕೃತಿಗಳನ್ನು ನೋಡೋದಾದರೆ ಹಗಲುಗನಸುಗಳು, ಅಲೆಯುವ ಮನ, ಚಿತ್ರಗಳು ಪತ್ರಗಳು, ಮಿನುಗು ಮಿಂಚು, ಚಂಡಮಾರುತ. ಈ ಒಂದು ಕೃತಿಗಳಿಗೆ ಬಂದಂತಹ ಪ್ರಶಸ್ತಿಗಳನ್ನು ನೋಡೋದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ಇವರು ಪಡೆದುಕೊಂಡಿದ್ದಾರೆ. ಈ ಹಿಂದೆ ತಿಳಿಸಿರುವಂಥ ಈ 4 ಕವಿ ಪರಿಚಯಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ 3 ಅಂಕಗಳನ್ನು ನೀವು ಸುಲಭವಾಗಿ ಪಡೆಯಬಹುದು ಎಂದು ತಿಳಿಸುತ್ತೇನೆ. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ರಮೇಶ್ ಕನ್ನಡಿಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.